ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಅವಾಂತರಗಳು ಮುಂದುವರೆದಿವೆ. ರಾಜ ಕಾಲುವೆಯಿಂದಾಗಿ ಯಲಹಂಕದ ನಿವಾಸಿಗಳಿಗೆ ಸಂಕಷ್ಟ ಆಗಿದೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಇಡೀ ಏರಿಯಾ ಜಲಾವೃತವಾಗಿದೆ. ಕೆರೆಯಂತಾಗಿದೆ ಯಲಹಂಕದ ನಾರ್ತ್ ಹುಡ್ ಅಪಾರ್ಟ್ಮೆಂಟ್. ಒಂದು ವಾರದಿಂದ ರಾಜ ಕಾಲುವೆಯ ನೀರು ಇಲ್ಲಿಗೆ ಹರಿದು ಬರ್ತಾ ಇದೆ. ಅದರ ವಾಸನೆಗೆ ನಿವಾಸಿಗಳು ಕಂಗಾಲಾಗಿದ್ದಾರೆ, ಪರದಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಆ ನೀರನ್ನ ಹೊರಹಾಕೋದೇ ನಿತ್ಯದ ಹರಸಾಹಸ. ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿದ್ಯಾ ಈಗ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ನಿಜಕ್ಕೂ ದೃಶ್ಯಗಳನ್ನ ನೋಡ್ತಾ ಇದ್ರೆ ಗಾಬರಿ ಆಗುತ್ತೆ. ಏನ್ ಸಮಸ್ಯೆ ಇಲ್ಲಿ? ಯಾಕೆ ಇಷ್ಟೊಂದು ನೀರು ಒಳನುಗ್ಗುತ್ತೆ? ಜೊತೆಗೆ ರಾಜ ಕಾಲುವೆಯ ನೀರು ಸೇರ್ಕೊಂಡು ಬರುತ್ತೆ ಅಂತಂದ್ರೆ ಆ ಜನರ ಪರಿಸ್ಥಿತಿಯನ್ನು ನಾವು ಊಹಿಸ್ಕೊಳ್ಳೋದಕ್ಕೂ ಅಸಾಧ್ಯ ಆಗುತ್ತೆ. ಏನದಕ್ಕೆ ಆ ಸಮಸ್ಯೆಗೇನು ಪರಿಹಾರ ಇಲ್ವಂತ? ಖಂಡಿತವಾಗ್ಲೂ ಪ್ರತಿಮಾ, ನಾನು ನಿಮ್ಗೆ ಮೊದಲು ಈ ದೃಶ್ಯವನ್ನ ತೋರಿಸ್ತಾ ಹೋಗ್ತೀನಿ. ನ್ಯೂ ಟೌನ್ ಏನು ಈ ಏರಿಯಾ ಇದೆ, ಏರಿಯಾ ಪೂರ್ತಿ ನೀರು ತುಂಬಿಕೊಂಡಿರುವಂತದ್ದು. ಮಳೆ ಬಂದಾಗಲೆಲ್ಲ ಈ ನಿವಾಸಿಗಳಿಗೆ ಇದೇ ಪರಿಸ್ಥಿತಿ. ಪದೇ ಪದೇ ಮಳೆ ಅಂದ್ರೆ ಮಳೆ ಬರೋದಕ್ಕಿಂತ ಮುಂಚೆ ಮಳೆ ಬರ್ತಾ ಇಲ್ಲ ಅನ್ನುವಂತಹ ಚಿಂತೆ ಇತ್ತು. ಆದ್ರೆ ಈಗ ಮಳೆ ಬರೋದಕ್ಕೆ ಶುರುವಾದ ನಂತರ ಈ ರೀತಿಯಾದಂತಹ ನೀರು ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಇದೆ. ಯಾರೂ ಕೂಡ ಮನೆಯಿಂದ ಹೊರಭಾಗಕ್ಕೆ ಬರೋದಿಕ್ ಆಗ್ತಾ ಇಲ್ಲ. ಅದರ ಜೊತೆಗೆ ನಿವಾಸಿಗಳು ಮನೆ ಒಳಭಾಗದಲ್ಲೂ ಕೂಡ ಇರಕ್ಕಾಗ್ತಿಲ್ಲ. ಸಾಕಷ್ಟು ವಾಸನೆ ಬರ್ತಾ ಇದೆ. ಯಾಕಂದ್ರೆ ಪಕ್ಕದಲ್ಲೇ ಒಂದು ಸಿವಿಕ್ ಡ್ರೈನ್ ಇದೆ. ಸೊ ಅದರಿಂದಾಗಿ ಸಾಕಷ್ಟು ನೀರು ಬರ್ತಾ ಇರುತ್ತೆ, ಕೊಳಚೆ ನೀರು ಬರುತ್ತೆ. ಈ ಕಾರಣಕ್ಕಾಗಿ ಏರಿಯಾ ಪೂರ್ತಿ ತುಂಬಿ ಹರಿತಾ ಇದೆ. ಮಳೆಯ ಮೊದಲಲ್ಲೇ ಈ ಪರಿಸ್ಥಿತಿ ಆದ್ರೆ ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಜೀವನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇಲ್ಲಿನ ನಿವಾಸಿಗಳು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಿಮಗೆ ನೀರಿನ ದೃಶ್ಯಗಳನ್ನ ತೋರಿಸ್ತಾ ಇದ್ದೀರಿ. ಸಾಕಷ್ಟು ಜನ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಮೊಣಕಾಲಿಗೆ ಬರುವಂತಹ ನೀರು ಮುಂಭಾಗದಲ್ಲಿ ಇದೆ. ಇಲ್ಲಿ ಸ್ವಲ್ಪ ಕಡಿಮೆ ಆಳ ಇರೋದ್ರಿಂದಾಗಿ ಕಡಿಮೆ ನೀರು ನಿಂತಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಕ್ರಮ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಕೂಡ ಇವರು ಹೇಳ್ತಾ ಇದ್ರು. ಕಳೆದ 10 ದಿನಗಳ ಹಿಂದೆ ಮಳೆ ಬಂದಾಗ ನಾವು ಲೆಟರ್ ಅನ್ನ ಬರೆದಿದ್ವಿ. ಇಲ್ಲಿ ಪರಿಸ್ಥಿತಿ ಈ ರೀತಿ ಇದೆ, ನಾವು ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ, ಇದನ್ನ ನೀವು ಪರಿಹಾರ ಮಾಡಿಕೊಡಿ, ನಮಗೆ ಒಂದು ರೀತಿಯಾಗಿ ನಮಗೆ ಇಲ್ಲಿ ನೀರು ನಿಲ್ಲದೆ ಇರುವಂತಹ ನಿಟ್ಟಿನಲ್ಲಿ ನಮಗೆ ಒಂದಷ್ಟು ಪರಿಹಾರವನ್ನ ಕೊಡಿ ಅಂತ ಹೇಳಿದ್ರು. ಆದ್ರೆ ಬಿಬಿಎಂಪಿ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ಬಿಬಿಎಂಪಿ ಅಧಿಕಾರಿಗಳು ನಾಮಕಾವಸ್ಥೆಗೆ ಮಾತ್ರ ಭೇಟಿಯನ್ನ ನೀಡಿದ್ರು. ಸದ್ಯಕ್ಕೆ ಇಲ್ಲಿ ನನ್ನ ಜೊತೆ ಸಾರ್ವಜನಿಕರಿದ್ದಾರೆ, ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ? ಆ ಪ್ರಶ್ನೆಗೆ ನಾನು ಏನು ಉತ್ತರ ಕೊಡ್ಲಮ್ಮ, ಹೇಳಿ ನೀವೇನೆ. ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ವಯಸ್ಸಾದವ್ರು ಇದಾರೆ, ಗೊತ್ತಾಯ್ತಾ, ಪೇಷಂಟ್ಸ್ ಇದಾರೆ. ಅವ್ರನ್ನ ಎಲ್ಲಾನು ನಾವು ವಯಸ್ಸಾದವ್ರನ್ನ ಇವಾಗ ಕೆಲವರನ್ನ ನಾವು ಕೆಲವು ಮನೆಯವ್ರು ನಾವು ಕಮ್ಯುನಿಟಿನವರು ಶಿಫ್ಟೆಡ್ ಅಲ್ಲಿ ಹೋಟೆಲ್ಗೆ ಶಿಫ್ಟ್ ಮಾಡಿದೀವಿ. ಇನ್ನೊಬ್ರು ಇಲ್ಲಿಂದ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಅವರು ಹಿ ಕಾಂಟ್ ವಾಕ್ ಆರ್ ಎನಿಥಿಂಗ್. ಅವ್ರೂ ಅಷ್ಟೇನೆ ಹೋಟೆಲ್ಗೆ ಶಿಫ್ಟ್ ಆಗಿದ್ದಾರೆ. ನಾವು ಇನ್ನೊಂದಿಷ್ಟು ಜನ ನಾವು ಮನೆಯಲ್ಲಿ ಬಾಯಿ ಮುಕ್ಕಳಿಸ್ಕೊಳಕ್ಕೂ ನೀರು ಸೇಫ್ ಆಗಿಲ್ಲ. ಕುಡಿಯಕ್ ನೀರು ಎಷ್ಟಿದೆ ಏನೋ ನನಗೆ ಗೊತ್ತಿಲ್ಲ. ಇವಾಗ ಆ ತರ ಪರಿಸ್ಥಿತಿ ಇದೆ, ಗೊತ್ತಾಯ್ತಾ. ಇಂಥ ಆಫೀಸ್ಗೆ ಹೋಗಿಲ್ಲ ಅಂತಿಲ್ಲ, ಯಾವ ಆಫೀಸ್ಗೆ ಹೋದ್ರೂ ಅವ್ರ ತಪ್ಪು ಇನ್ನೊಬ್ರ ಮೇಲೆ ಹಾಕ್ತಾರೆ. ಬಿಬಿಎಂಪಿನವರು BWSSB ಮೇಲೆ, BWSSBನವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ, ಎಲ್ಲಾನು ಹಿಂಗೇನೆ. ಆಮೇಲೆ ಇದು ನಿಜವಾಗ್ಲೂ ರಾಜ್ ಕಾಲುವೆ ಆಗಿದ್ರೆ, ಸ್ಟಾರ್ಮ್ ವಾಟರ್ ಡ್ರೈನ್ ಆಗಿದ್ರೆ, ಇದು ಡ್ರೈ ಸಮ್ಮರ್ ಮಂತ್ ಅಲ್ಲಿ ಎಷ್ಟು ಈ ಸರ್ತಿ ಅಂತೂ ಮಳೆನೇ ಇಲ್ಲ ನಮಗೆ. ಆ ಟೈಮಲ್ಲಿ ನೀರಿರ್ಲೇ ಕೂಡ್ದು ತಾನೆ, ಫುಲ್ ನೀರಿತ್ತು. ಸುವೇಜ್ ಎಲ್ಲ ಬಿಡ್ತಾ ಇದಾರೆ ಇದರಲ್ಲಿ, ಗೊತ್ತಾಯ್ತಾ. ಆ ಸುವೇಜ್ ವಾಟರ್ನ ನೀವು ಲೇಖಕ್ ಬಿಡು ಅಂತಂದ್ರೆ ಹೆಂಗಿಂದ ನ್ಯಾಯ? ಅದು ಎಲ್ಲಿಂದ ನ್ಯಾಯ? ನಮ್ಮ ಹತ್ರ ಇದು ಪಕ್ಷಿಗಳದು ಇದ್ರದ್ದೆಲ್ಲ ನ್ಯಾಯ ಅಲ್ವಾ? ಅದು ಬರ್ಡ್ ಸ್ಯಾಂಚುರಿ ಬೇರೆ. ಅದನ್ನೇನ್ ಮಾಡು ಅಂತ ನಾವ್ ಯಾರು ಯಾವತ್ತೂ ಹೇಳಿಲ್ಲ. ನಮ್ದು ಕಮ್ಯುನಿಟಿ ನಾವು ಸೆಲ್ಫ್ ಸಸ್ಟೈನಿಂಗ್, ನಾವು ಕಾಂಪೋಸ್ಟಿಂಗ್ ಮಾಡ್ತೀವಿ, ನಮ್ದು ಇದು ಮಾಡ್ಕೊಳ್ತೀವಿ. STP ಇದೆ ನಮ್ದು. ನಾವು ಆ STP ವಾಟರ್ ಇಂದ ತರಕಾರಿಗಳು ಬೆಳಿತಿದ್ವಿ, ಎಲ್ಲ ಮಾಡ್ತಿದ್ವಿ. ನಾವು ಇನ್ನೊಬ್ಬರ ಮೇಲೆ ಇಲ್ಲ. ನಾವು ಎಲ್ಲಾರ ಹತ್ರ ಹೋಗಿ ಕೇಳಿದ್ವಿ. ಬಿಗರ್ ಕಮ್ಯುನಿಟಿ ಇಲ್ಲಿದೆ, ಅವ್ರ ಹತ್ರ ಎಲ್ಲಾರ ಹತ್ರ ಕೇಳಿದ್ವಿ, ನಮ್ಗೊಂದ್ ಸ್ವಲ್ಪ ಸಹಾಯ ಮಾಡಿ, ಇನ್ ಮಳೆ ಶುರು ಆಗತ್ತೆ, ನಮ್ಗೆ ಇಲ್ಲಿ ಇರಕ್ಕಾಗಲ್ಲ ಅಂತ. ಎಷ್ಟು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದೆ ನಿಮ್ಮ ಏರಿಯಾಗೆ? ಹೋದ್ ವರ್ಷ ಎಲ್ಲ ಇಷ್ಟು ಕೆಟ್ಟದಾಗಿರ್ಲಿಲ್ಲ, ಗೊತ್ತಾಯ್ತಾ. ಇಷ್ಟು ಕೆಟ್ಟದಾಗಿರ್ಲಿಲ್ಲ, ಈ ವರ್ಷನೇ ಇಷ್ಟು ಕೆಟ್ಟದಾಗಿರೋದು. ಆ ರಾಜಕಾಲುವೆ ಅಂತ ಸೋಕಾಲ್ಡ್ ರಾಜಕಾಲುವೆ, ಅದು ರಾಜಕಾಲುವೆ ಅಲ್ಲ, ಅದು ಸ್ಟಾರ್ಮ್ ವಾಟರ್ ಡ್ರೈನ್ ಅಲ್ಲ, ಸೂವೇಜ್ ವಾಟರ್ ಡ್ರೈನ್ ಅದು, ಗೊತ್ತಾಯ್ತಾ. ಅದು ಇರ್ಲಿಲ್ಲ. ಅದು ಇಲ್ಲದೆ ಇದ್ದಾಗ ಇಷ್ಟು ಮಳೆ ಬಂದಿದ್ರು, ಮಳೆ ಬಂದ್ರು ನಮ್ಗೆ ಇಷ್ಟು ತೊಂದರೆ ಖಂಡಿತ ಆಗಿರ್ಲಿಲ್ಲ. ಅದು ಬಿಲ್ಡ್ ಮಾಡಿದಾಗಿಂದಾನೇ ತೊಂದರೆ ಶುರು ಆಗಿರೋದು. ಅದನ್ನ ಡೈವರ್ಟ್ ಮಾಡಿದ್ದಾರೆ. ಅದು ಯಾರ್ದು ಪ್ರೈವೇಟ್ ಲ್ಯಾಂಡ್ ಅನ್ನು ಪ್ರೊಟೆಕ್ಟ್ ಮಾಡಕ್ಕೆ ಅದನ್ನ ಈ ಕಡೆಗೆ ಡೈವರ್ಟ್ ಮಾಡಿದ್ದಾರೆ. ಅದು ಯಾರು ಪ್ರೈವೇಟ್ ಲ್ಯಾಂಡೋ ಅದು ಭಗವಂತಂಗೆ ಗೊತ್ತು. ಅದು ಖಾಲಿ ಇದೆ ಭೂಮಿ, ಅಲ್ಲಿಗೆ ಡೈವರ್ಟ್ ಮಾಡಿ ಈ ಕೊಳೆ ನೀರನ್ನು ಬಿಡಕ್ ರೆಡಿ ಇಲ್ಲ. ನಮ್ಮ ಮನೆಗಳಿಗೆ ಬಂದ್ರೆ ತೊಂದರೆ ಇಲ್ಲ.
ನಮ್ಮ ಮನೆಗಳಲ್ಲಿ ದೊಡ್ಡವರಾಗ್ಲಿ ವಯಸ್ಸಾದವರು ಅಥವಾ ಪೇಷಂಟ್ಸ್ಗೆಲ್ಲ ತೊಂದರೆ ಆದ್ರೆ ಪರವಾಗಿಲ್ಲ, ಯಾರ್ದೋ ಪ್ರೈವೇಟ್ ಲ್ಯಾಂಡ್ ಅದಕ್ಕೆ ಬಿಡಕ್ಕೆ ಅವ್ರಿಗೆ ಇಲ್ಲ. ಅಯ್ಯೋ ಅದೇಂಗ್ ಪರ್ಮಿಷನ್ ಕೊಡ್ತಾರೆ? ನಾವಿದೀವಲ್ಲ ಸ್ಕೇಪ್ ಕೋರ್ಟ್. ಮೊದಲು ಇರ್ಲಿಲ್ವಾ ಮೇಡಮ್? ಇರ್ಲಿಲ್ಲ. ರಾಜ್ ಕಾಲುವೆ ಈ ಕಡೆ ರೂಟು ಇಲ್ಲ, ಅದು ಅಂತಾನೆ ಇರೋದದು ಮ್ಯಾಪ್ ಅಲ್ಲೆಲ್ಲಾನು. ಈಗ ರಾಜಕಾಲುವೆ ಇರ್ಲಿಲ್ಲ, ಈಗ ರಾಜ್ ಕಾಲುವೆ ಅಲ್ಲಿಂದ ಭಗವಂತಂಗೆ ಗೊತ್ತು. ಅವ್ರಿಗೆ ಚೆನ್ನಾಗಿ ರಾಜಕಾಲುವೆ ಮಾಡೋವಾಗ ಏನಾದ್ರು ವಿರೋಧ ವ್ಯಕ್ತಪಡಿಸಿದ್ರ? ಆ ಮರಗಳು ಕಡಿಯಕ್ ಬಂದಾಗ್ಲೇ ನಾವು ಕೇಳಿದ್ವಿ, ಯಾಕೆ ಕಡಿತಾ ಇದೀರಿ ಮರನ? ನಾವು ಬಿಬಿಎಂಪಿ ಕಂಪ್ಲೇಂಟ್ ಮಾಡ್ತೀವಿ ಅಂತ. ಬಿಬಿಎಂಪಿನವರೇ ಕಡಿತಾ ಇದಾರೆ. ಫಸ್ಟ್ ಬಂದ್ರು ಮರಗಳು ಕಡ್ದಾಕ್ಬಿಟ್ರು. ಎಷ್ಟು ಚೆನ್ನಾಗಿತ್ತು, ಹಕ್ಕಿ ಬೆಳಗ್ಗೆ ಎದ್ರೆ ಹಕ್ಕಿಗಳು ಚಿಲಿಪಿಲಿ, ಗೊತ್ತಾಯ್ತಾ? ಎಷ್ಟು ಚೆನ್ನಾಗಿತ್ತು ಇಲ್ಲಿ ವಾತಾವರಣ, ತುಂಬಾನೇ ಚೆನ್ನಾಗಿತ್ತು. ಅವಾಗ ಬಂದ್ರು ಆ ಮರಗಳು ಕಡ್ದಾಕಿದ್ರು. ಆಮೇಲೆ ಅದನ್ನ ಬಿಲ್ಡ್ ಮಾಡ್ತಾ ಇದಿರಲ್ಲ, ಎಲ್ಲಿಗೆ ಹೋಗತ್ತೆ, ಏನ್ ಪ್ಲಾನ್ ಎಲ್ಲ ತೋರಿಸಿದ್ರೆ ಫುಲ್ ಪ್ಲಾನ್ ಇದೆ ನಮ್ಮ ಹತ್ರ, ಏನು ತೊಂದ್ರೆ ಇಲ್ಲ. ಎಲ್ಲ ಹಂಗೆ ಅಂತ ಹೂ ಅಂದ್ರು, ಏನು ಇಲ್ಲ ಸರ್. ಒಬ್ರೊಬ್ರು ಡಾಕ್ಟರ್ಸ್, ಅವ್ರು ಇನ್ನೊಬ್ರು ಜೀವಿತ ರಕ್ಷಿಸೋರು, ಅವ್ರ ಜೀವಿತ ರಕ್ಷಣೆ ಮಾಡಕ್ಕೆ ಯಾರಿಲ್ಲ. ಇವಾಗ ವಿ ಆರ್ ಒನ್ ಆಫ್ ದ ಮೋಸ್ಟ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಹಿಯರ್, ಬಟ್ ದೇರ್ ಇಸ್ ನೋ ಸೇವಿಯರ್ ಟು ಅಸ್. ವಿ ಹ್ಯಾವ್ ಸೆಂಟ್ SOS ಕೊಟ್ಟಿದ್ದೀನಿ, ಮೇಲ್ ಮೇಲೆ ಮೇಲು. ಇಲ್ಲಿ ಡೆತ್ ಅಂಡ್ ಅಪತಿ ಇದೆ, ಬನ್ನಿ, ಎಂಡಮಿಕ್ ಇದೆ, ಬನ್ನಿ ಕಾಲು ಬೀಳ್ದೀವಿ. ಯಾರು ಬಂದಿಲ್ಲ ಇವಾಗ, ಒಂದು ಮನುಷ್ಯ ಬಂದಿಲ್ಲ ನೋಡೋಕೆ ಬಂದಕ್ಕೆ. Nobody has come till now. We need somebody to save us. Please save us. We have old children, we have dogs, cats, pets, so many of them. They are all going to die now. If somebody doesn't come, please save us. ಓಕೆ, ಮನೆಗೆ ಯಾರೆಲ್ಲ ನೀರು ತುಂಬಿಕೊಂಡಿದೆ ಮೇಡಮ್? ಮನೆಗೆ ಎಷ್ಟು ಮನೆಗಳಿಗೆ ನೀರು? ದಿಸ್ ಎಂಟೈರ್ ಲೇನ್ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಆಮೇಲೆ ಹೋಗಿದ್ರೆ ವೇಸ್ಟ್ ತನಕ ಬರ್ತಾ ಇದೆ. ಅಲ್ಲಿ 3 ಅಪಾರ್ಟ್ಮೆಂಟ್ಸ್ ಇದೆ. ಇಲ್ಲಿ ಆಲ್ಮೋಸ್ಟ್ ಒಂದು 12 houses are there. This side another 10 houses. Everything is flooded. Some water. ಹೊರಗಡೆ ಬರೋದಿಕ್ಕೆ ಸಾಧ್ಯ ಆಗ್ತದೆ ನೋಡಿ. You see my approach. ನಂದು ಮನೆಯಲ್ಲಿದ್ದಾರೆ, ಅವ್ನ ಹೇಗ್ ಕರ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀರ್ ಸ್ವಲ್ಪ ಕಡಿಮೆ ಆದ್ರೆ ಅವ್ನ ಕಾರಾದ್ರೂ ಹತ್ಸ್ಬೋದು. Okay. ಇಲ್ಲಿವರೆಗೂ ನೀರಿದ್ರೆ ನಮ್ಮ ಮಾವನವ್ರಿಗೆ 86 years, ಅವ್ನ್ ಹೇಗ ಆಚೆ ಕರ್ಕೊಂಡ್ ಬರ್ಬೇಕು ಹೇಳಿ? 2 steps ವರ್ಗೂ ನೀರ್ ಬಂತು. ಅವ್ನ ಕಾರ್ ಹತ್ಸ್ಬೇಕು ಅಂದ್ರೂ ಆಗ್ತಾ ಇಲ್ಲ. ಈಗ ನೋಡಿದ್ರಲ್ಲ ಪ್ರತಿಮಾ, ಮನೆಯ ಮೆಟ್ಟಿಲುಗಳವರೆಗೂ ಕೂಡ ನೀರು ತುಂಬಿದೆ. ನಾವು ಪ್ರತಿ ಬಾರಿ ಮಳೆ ಬಂದಾಗ ಈ ಪರಿಸ್ಥಿತಿ ಇರ್ತಾ ಇರ್ಲಿಲ್ಲ, ಆದ್ರೆ ಯಾವಾಗ ಇಲ್ಲಿ ರಾಜಕಾಲುವೆ ಅಂತ ಹೇಳಿ ಮಾಡಿದ್ರು ಆ ಸಂದರ್ಭದಿಂದಲೂ ಕೂಡ ಇದೇ ಪರಿಸ್ಥಿತಿ ನಮ್ಮ ಏರಿಯಾಗೆ ಬರ್ತಾ ಇದೆ. ಮಳೆ ಶುರುವಾಗ್ತಾ ಇದೆ, ನೀವು ಇದನ್ನ ಕ್ಲಿಯರ್ ಮಾಡುವಂತಹ ಕೆಲಸ ಮಾಡಿ ಅಂತ ಹೇಳಿ ಬಿಬಿಎಂಪಿಗೆ ಇಲ್ಲಿ ನಿವಾಸಿಗಳು ಮನವಿಯನ್ನ ಮಾಡಿದ್ರು ಕೂಡ ಬಿಬಿಎಂಪಿ ಕೇರ್ ಮಾಡಿಲ್ಲ. ಅದರ ಜೊತೆಗೆ ಇಲ್ಲಿದ್ದಂತಹ ಮರಗಳನ್ನ ಕಡೆದು ಇವರು ಏನು ರಾಜಕಾಲುವೆಯನ್ನ ಮಾಡಿದ್ರು. ಆದ್ರೆ ಇಲ್ಲಿನ ನಿವಾಸಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಮನೆ ಒಳಗಡೆ ವಯಸ್ಸಾಗಿರೋರು ಇದ್ದಾರೆ, ಅದರ ಜೊತೆಗೆ ಮಕ್ಕಳಿದ್ದಾರೆ. ಅವ್ರು ಯಾರು ಕೂಡ ನಿನ್ನೆ ರಾತ್ರಿಯಿಂದಲೂ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ಮಾತನ್ನ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ವಿದ್ಯಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.